ಪಕ್ಷಿಗಳು ಬಾಳ್ತಾ ಇದ್ದ ಊರಿನಲ್ಲಿ ಕರೆಂಟ್ ಬಿಲ್ ಅನ್ನೋದು ಅವರಿಗೆ ದೊಡ್ಡ ಸಮಸ್ಯೆಯಾಗಿತ್ತು. ಆ ಊರಿನಲ್ಲಿರುವ ಇಬಿ ಆಫೀಸಲ್ಲಿ ಚಿಚುಕಾಗೆ ಕೆಲಸ ಮಾಡ್ತಾ ಇದ್ಲು. ಅವಳು ತುಂಬಾನೇ ಕ್ರೂರವಾಗಿ ನಡ್ಕೊಳ್ತಾ ಇದ್ಲು. ಪಕ್ಷಿಗಳು ಒಂದು ದಿನ ಬಿಲ್ ಕಟ್ಟಕ್ಕೆ ಲೇಟ್ ಆದ್ರೆ ಸಾಕು, ಅವರು ಮನೆ ಕರೆಂಟ್ ವೈರನ್ನ ಕಿತ್ತಾಕ್ತಾ ಇದ್ಲು. ಇಲ್ಲ ಅಂದ್ರೆ ಜಾಸ್ತಿ ಫೈನ್ ಆಗ್ತಾ ಇದ್ಲು. ಆದ್ರಿಂದ ಪಾಪ ಪಕ್ಷಿಗಳು ಎಲ್ರೂ ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ರು. ಅವಳು ಬರ್ತಾ ಇದ್ದಾಳೆ ಅಂದ್ರೇನೆ ಊರಲ್ಲಿ ಎಲ್ರೂ ತುಂಬಾನೇ ಹೆದರ್ತಾ ಇದ್ರು. ಹೀಗಿರುವಾಗ ಒಂದಿನ ಯಾವಾಗ್ಲೂ ತರ ರಿಜಿಸ್ಟರ್ ತಗೊಂಡು ಚಿಚುಕಾಗಿ ಊರೊಳಗಡೆ ಬಂದ್ಲು. ಆವಾಗ ಅವಳ ದೃಷ್ಟಿ ಮೊದಲು ಚೋಟಿಗಿಳಿಯ ಮನೆಗೆ ಹೋಯ್ತು. ಚೋಟಿಗಿಳಿಯ ಮಗ ಬನ್ನುಗೆ ಹುಷಾರಿಲ್ಲ, ತುಂಬಾನೇ ಜ್ವರ ಹೊಡಿತಾ ಇತ್ತು. ಅವಳು ತುಂಬಾ ಬಡವಳಾಗಿದ್ಲು. ಇಬಿ ಬಿಲಿಗೆ ತೆಗೆದಿಟ್ಟಿದ ಹಣ ಎಲ್ಲಾನು ಅವನ ವೈದ್ಯ ಖರ್ಚಿಗೆನೆ ಖರ್ಚಾಗಿತ್ತು. ಹೀಗಿರುವಾಗ ಚಿಚುಕಾಗೆ ಚೋಟು ಮನೆ ಹೊರಗಡೆ ಬಂದು ನಿಂತ್ಕೊಂಡು ಜೋರಾಗಿ ಕೆಚ್ಚಿದ್ಲು. ಚೋಟೋ ಚೋಟೋ, ಏನ್ ಮಾಡ್ತಿದ್ಯಾ? ಹೊರಗಡೆ ಬಾ. ಆ ಶಬ್ದ ಕೇಳಿ ಚೋಟುಗಿಳಿ ಹೆದರ್ಕೊಂಡೆ ಹೊರಗಡೆ ಬಂದ್ಲು. ಅವಳು ಜಾಸ್ತಿ ಹತ್ತಿದ್ರಿಂದ ಕಣ್ಣೆಲ್ಲ ಕೆಂಪಾಗಿತ್ತು. ಬಂದ್ರ ಅಕ್ಕ? ಅಕ್ಕ, ನನ್ನ ಮಗನಿಗೆ ಹುಷಾರಿಲ್ಲ ಅಕ್ಕ. ಈ 1 ತಿಂಗಳು ನನಗೆ ಅವಕಾಶ ಕೊಡಿ ಅಕ್ಕ. ಮುಂದಿನ ತಿಂಗಳು ಇಬಿ ಬಿಲ್ ಕಟ್ಬಿಡ್ತೀನಿ. ಪಾಪ ನನ್ನ ಮಗನಿಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಇಬಿ ಬಿಲ್ಗೆ ಇಟ್ಟಿದ್ದ ಹಣನ ಹಾಸ್ಪಿಟಲ್ಗೆ ಕೊಟ್ಬಿಟ್ಟೆ. ಹಾಗಂತ ಹೇಳಿದಾಗ ಚಿಚು ಕೋಪದಿಂದ, ಓಹೋ, ಇನ್ನು ಹೊಸ ಕತೆ ಏನಾದ್ರೂ ಇದೆಯಾ? ಇಲ್ಲ ಕತೆ ಇಲ್ಲಿಗೆ ಮುಗೀತಾ? ನಿಮ್ಮಂಥವ್ರು ಈ ರೀತಿ ಕತೆಗಳನ್ನ ಎಲ್ಲಿಂದ ರೆಡಿ ಮಾಡ್ತಾ ಇದ್ದೀರಾ? ನನಗದೆಲ್ಲ ಗೊತ್ತಿಲ್ಲ. ಕರೆಂಟ್ ಬಿಲ್ ಕಟ್ಟಿದ್ರೆ ನಿನಗೆ ಕರೆಂಟು, ಇಲ್ಲಾಂದ್ರೆ ವೈರ್ ಕಟ್ ಮಾಡಿಬಿಡ್ತೀನಿ. ಚೋಟುಗಿಳಿ ಅಳುತ್ತಾ, ಅಕ್ಕ ಬೇಡಕ್ಕ, ಅರ್ಥ ಮಾಡ್ಕೋ ಅಕ್ಕ, ನನ್ನ ಮಗನಿಗೆ ಜ್ವರ ಹೊಡಿತಾ ಇದೆ. ನೀನು ವೈರ್ ಕಟ್ ಮಾಡಿದ್ರೆ ಆಮೇಲೆ ಫ್ಯಾನ್ ಕೂಡ ಓಡಲ್ಲ ಅಲ್ವಾ? ರಾತ್ರಿ ಸಮಯ ನನ್ನ ಮಗ ಹೇಗೆ ನಿದ್ರೆ ಮಾಡ್ತಾನೆ ಹೇಳು? ನಾನು ಕಟ್ಬಿಡ್ತಾನಕ್ಕ, ನನ್ನನ್ನು ನಂಬಕ್ಕ. ನಿನ್ನನ್ನು ನಾನು ಯಾಕೆ ನಂಬಬೇಕು? ಹಣ ಕೊಟ್ಟರೆ ಕರೆಂಟ್ ಇರುತ್ತೆ, ಇಲ್ಲಾಂದರೆ ಕರೆಂಟ್ನ ಕಟ್ ಮಾಡ್ತೀನಿ. ನಾನು ನನ್ನ ಅಧಿಕಾರಿಗಳಿಗೆ ಉತ್ತರ ಕೊಡೋದು ಬೇಡವಾ? ಹಾಗಂತ ಅವಳ ಜೊತೆ ಬಂದಿರುವ ಲೈನ್ ಮ್ಯಾನ್ಗೆ ಕಣ್ಣು ಹೊಡೆದ್ಲು. ತಕ್ಷಣ ಆ ಲೈನ್ ಮ್ಯಾನ್ ಕರೆಂಟ್ ಕಂಬದಲ್ಲಿ ಹತ್ತಿ ಪಾಪ ಚೋಟಿಗಿಳಿಯ ಮನೆಗೆ ಹೋಗ್ತಿದ್ದ ಕರೆಂಟ್ ವೈರ್ನ ಕಟ್ ಮಾಡ್ದ. ಚೋಟಿಗಿಳಿಯ ಮನೆಯೊಳಗಡೆ ರನ್ ಆಗ್ತಾ ಇದ್ದ ಫ್ಯಾನ್ ಆಫ್ ಆಯ್ತು. ಅದನ್ನು ನೋಡಿ ಚೋಟಿಗಿಳಿಗೆ ಹೃದಯನೇ ನಿಂತೋದ ಹಾಗೆ ಆಯ್ತು. ಅವಳು ಅಲ್ಲೇ ಬಿದ್ದು ಜೋರಾಗಿ ಅಳ್ತಾ ಇದ್ಲು. ಆದ್ರೆ ಚಿಚುಕಾಗೆ ಅದ್ರ ಬಗ್ಗೆ ಎಲ್ಲ ಏನೂ ನೋಡ್ಲೇ ಇಲ್ಲ. ಅವಳ ಪಾಡಿಗೆ ರಿಜಿಸ್ಟರ್ ತಗೊಂಡು ಇನ್ನೊಂದು ಮನೆಗೆ ಹೊರಟೋದ್ಲು. ಆವಾಗ ಅವಳು ಹೋಗಿದ್ದು ಲೂಸಿ ಪಾರಿವಾಳದ ಮನೆಗೆ. ಲೂಸಿ ಪಾರಿವಾಳ ಬಟ್ಟೆ ಹೊಲಿತಾ ಇದ್ಲು. ಅವಳು ಮನೆಯಲ್ಲಿ ಮಿಷಿನ್ ಇಟ್ಕೊಂಡು ಬಟ್ಟೆ ಹೊಲಿದು ವ್ಯಾಪಾರ ಮಾಡ್ತಾ ಇದ್ಲು. ಕರೆಂಟ್ ಇಲ್ಲಾಂದ್ರೆ ಅವಳಿಗೆ ಕೆಲ್ಸಾನೇ ನಡೆಯಲ್ಲ. ಏನ್ ಲೂಸಿ, ಕರೆಂಟ್ ಬಿಲ್ ಕಟ್ಟಿದ್ಯಾ? ಲೂಸಿ ಕೋಪದಿಂದ, ಇಲ್ಲ, ನೆನೆ ತಾನೇ ಲಾಸ್ಟ್ ಡೇಟು, ಅಷ್ಟು ಬೇಗ ಇವತ್ತು ಬಂದಿದೀಯಾ? ಹೌದು, ಕರೆಂಟ್ ಬಿಲ್ ಈ ಸಲ ಯಾಕೆ ಜಾಸ್ತಿಯಾಗಿ ಬಂದಿದೆ? ಹೋದ್ ಸಲಕ್ಕಿಂತ 2 ಪಟ್ಟು ಹೆಚ್ಚಾಗಿದೆ. ನಾನು ಹಾಗೇನು ಯೂಸ್ ಮಾಡ್ತಾ ಇದ್ದೀನಂತ ಮೀಟ್ರ್ ಎಲ್ಲ ಚೆನ್ನಾಗಿದ್ಯಾ? ಆವಾಗ ಚಿಚುಕಾಗಿ ಕೋಪದಿಂದ, ಅದೆಲ್ಲ ನನಗೆ ಗೊತ್ತಿಲ್ಲ, ಮೀಟ್ರ್ ಎಲ್ಲ ಸರಿಯಾಗಿ ಕೆಲಸ ಮಾಡುತ್ತೆ. ನೀನು AC ಫ್ರಿಡ್ಜ್ ಅಂತ ಏನೇನು ಯೂಸ್ ಮಾಡಿದ್ರೆ ಕರೆಂಟ್ ಬಿಲ್ ಹೆಚ್ಚಾಗೋದಿಲ್ವಾ? ಸರಿ, ಡ್ಯೂ ಟೈಮ್ ಮುಗ್ದೋಯ್ತು, ಫೈನ್ ಕಟ್ಟಿ ಬಿಲ್ಲನ್ನು ಪೇ ಮಾಡ್ಬೇಕು ನೀನು. ಏನೋ, ನೆನ್ನೆ ತಾನೇ ಡ್ಯೂ ಲಾಸ್ಟ್ ಡೇಟು, ಒಂದಿನ ಲೇಟ್ ಆಗಿದ್ದಕ್ಕೆ ನಾನು ಫೈನ್ ಕಟ್ಟಬೇಕಾ? ಕಟ್ಟಿದ್ರೇನೆ ಕರೆಂಟ್ ಇರುತ್ತೆ, ಇಲ್ಲಾಂದ್ರೆ ನಿನ್ನ ಮನೆಗೆ ಕರೆಂಟ್ ಬೇಡ್ವಾ? ಹಾಗಂತ ಹೇಳಿ ಚಿಚು ಪುನಃ ಲೈನ್ ಮ್ಯಾನ್ನ ನೋಡಿದ್ಲು. ಆವಾಗ ಲೈನ್ ಮ್ಯಾನ್ ಪುನಃ ಕಂಬದಲ್ಲಿ ಹತ್ತಿ ಲೂಸಿ ಮನೆಗೆ ಹೋಗ್ತಾ ಇದ್ದ ವೈರ್ನ ಕಟ್ ಮಾಡ್ದ. ಲೂಸಿಗೆ ತುಂಬಾ ಕೋಪ ಬಂತು. ಛೀ, ನಿನ್ನಂಥವ್ರು ಇರೋದ್ರಿಂದಾನೇ ನಮ್ಮೂರು ಈ ಪರಿಸ್ಥಿತಿಯಲ್ಲಿ ಇದೆ. ಸ್ವಲ್ಪನೂ ಮನಸ್ಸಾಕ್ಷಿನೇ ಇಲ್ಲ. ಅಧಿಕಾರ ಇದೆ ಅಂತ ಮಾಡ್ತಾ ಇದೆಯಲ್ಲ, ಒಂದಿನ ನಿನಗೂ ಬರುತ್ತೆ ನೋಡು. ಹಾಗಂತ ಲೂಸಿ ಏನೇ ಹೇಳಿದ್ರೋ ಚಿಚು ಅದನ್ನೆಲ್ಲ ಕಿವಿಲಿ ಹಾಕೊಳ್ದೆ ಅಲ್ಲಿಂದ ಹೊರಟೋದ್ಲು. ಕರೆಂಟ್ ಇಲ್ಲ ಅನ್ನೋದ್ರಿಂದ ಮಿಷಿನ್ ಕೆಲಸ ಮಾಡಲ್ಲ ಅಂತ ಲೂಸಿ ಮನೆ ಹೊರಗಡೆ ಕೂತ್ಕೊಂಡಿದ್ಲು. ಆವಾಗ ಚೋಟುಗಿಳಿ ಲೂಸಿಯ ಹತ್ತಿರ ಬಂದ್ಲು. ಅವರಿಬ್ರು ಕೂಡ ಅವರ ಕಷ್ಟ ಹೇಳ್ಕೊಂಡು ತುಂಬಾನು ಬೇಜಾನ್ ಮಾಡ್ಕೊಳ್ತಿದ್ರು. ನೋಡು ಲೂಸಿ, ಬನ್ನಿಗೆ ಜ್ವರ, ಅವನು ಮಲಗಿದಾನೆ ಅಂತ ಹೇಳಿದ್ರು ಕೂಡ ಈ ಚಿಸು ಸ್ವಲ್ಪನೂ ಮನಸ್ಸಾಕ್ಷಿನೇ ಇಲ್ದೆ ಕರೆಂಟ್ ವೈರ್ನ ಕಟ್ ಮಾಡಿ ಹೋಗ್ಬಿಟ್ಲು. ರಾತ್ರಿ ಸಮಯ ನನ್ನ ಮಗ ಹೇಗ್ ನಿದ್ರೆ ಮಾಡ್ತಾನೋ ಏನೋ. ಆವಾಗ ಲೂಸಿ ಕೋಪದಿಂದ, ಇವಳಿಗೆ ಅಹಂಕಾರ ಜಾಸ್ತಿಯಾಗಿದೆ. ಅಧಿಕಾರನ ಕೈಯಲ್ಲಿಟ್ಕೊಂಡು ನಮ್ಮನ್ನೆಲ್ಲ ಗುಲಾಮ್ರ ತರ ನಡೆಸ್ತಾ ಇದ್ದಾಳೆ. ನನ್ ಮನೇಲಿ ಕರೆಂಟ್ ಇಲ್ಲ, ಬಟ್ಟೆ ಹೊಲಿಯಕ್ಕಾಗ್ತಾ ಇಲ್ಲ. ನಾನು ಈ ಬಟ್ಟೆಗಳನ್ನ ಕೊಡ್ದಿದ್ರೆ ಹಣ ಹೇಗ್ ಸಿಗುತ್ತೆ? ಈ ದೇವ್ರು ಯಾಕಿಷ್ಟು ಕಷ್ಟ ಕೊಡ್ತಾನೋ? ದೇವ್ರಲ್ಲ, ನಮ್ಗೆ ಕಷ್ಟ ಕೊಡೋದು ಈ ಚಿಚು. ಈ ಚಿಚು ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ಲದೆ ನಡ್ಕೊಳ್ತಿದ್ದಾಳೆ. ಹಾಗಂತ ಅವರಿಬ್ರು ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ದಾಗ ಆ ಸಮಯದಲ್ಲಿ ಟುನಿಗೂ ಬಚ್ಚಿ ಆ ಕಡೆ ನಡ್ಕೊಂಡು ಬರ್ತಾ ಇದ್ಲು. ಟುನಿ ತುಂಬಾನೇ ಒಳ್ಳೆಯವಳು, ಅದೇ ರೀತಿ ತುಂಬಾನೇ ಧೈರ್ಯವಂತೆ ಕೂಡ. ಅವಳು ಯಾವುದೇ ತಪ್ಪು ಮಾಡಲ್ಲ ಅನ್ನೋದ್ರಿಂದ ಅವಳಿಗೆ ಯಾರ ಮೇಲೇನು ಭಯ ಇರಲ್ಲ. ಅವಳು ಚೋಟು ಹಾಗೂ ಲೂಸಿ ಇಬ್ರು ಅಳ್ತಾ ಇರೋದನ್ನ ನೋಡಿ ಅವ್ರ ಹತ್ರ ಬಂದ್ಲು. ಏನಾಯ್ತು ಲೂಸಿ? ಚೋಟು, ಯಾಕೆ ಅಳ್ತಾ ಇದ್ದೀರಾ? ಆವಾಗ ಲೂಸಿ ಹಾಗೂ ಚೋಟು ಇಬ್ರು ಸೇರಿ
ಏನ್ ನಡೀತಾ ಅದನ್ನ ಟುನಿ ಹತ್ರ ಹೇಳಿದ್ರು. ಟುನಿ ಗುಬ್ಬಚ್ಚಿಗೆ ಅದನ್ನು ಕೇಳಿದ ತಕ್ಷಣ ಚಿಚು ಮೇಲೆ ತುಂಬಾನು ಕೋಪ ಬಂತು. ಅವಳಿಗೆ ಎಷ್ಟು ಅಹಂಕಾರ ಇದ್ರೆ ಈ ರೀತಿ ಎಲ್ಲ ಮಾಡ್ತಾಳೆ? ಅಧಿಕಾರ ಇದೆ ಅನ್ನುವ ಅಹಂಕಾರನಾ? ನಾವೇನಾದ್ರೂ ಒಂದು ಮಾಡ್ಲೇಬೇಕು. ಈ ರೀತಿ ಮೌನವಾಗಿದ್ರೆ ಕೆಲಸ ನಡೆಯಲ್ಲ. ನಾನು ಇವಾಗ್ಲೇ EB ಆಫೀಸ್ಗೆ ಹೋಗಿ ಚಿಚು ಬಗ್ಗೆ ಒಂದು ಕಂಪ್ಲೇಂಟ್ ಮಾಡ್ಬಿಟ್ಟು ಬರ್ತೀನಿ. ಹಾಗಂತ ಅಂದ್ಕೊಂಡು ಟುನಿ ಗುಬ್ಬಚ್ಚಿ EB ಆಫೀಸ್ಗೆ ಹೊರಟ್ಲು. ಚಿಚು ಕಾಗೆಯ ಬಗ್ಗೆ ಕಂಪ್ಲೇಂಟ್ ಮಾಡೋದಕ್ಕೋಸ್ಕರ. ಅವಳು EB ಆಫೀಸ್ಗೆ ಹೋದಾಗ ಚಿಚು ಕಾಗಿಯ ಮೇಲಧಿಕಾರಿ ಆಫೀಸಲ್ಲಿ ಕೂತ್ಕೊಂಡಿದ್ರು. ಆವಾಗ ಟುನಿ ಗುಬ್ಬಚ್ಚಿ ಆ ಮಹಿಹದ್ದಿನ ಹತ್ತಿರ ಹೋಗಿ ಚಿಚುಕಾಗಿ ಅವ್ರ ಊರಿನಲ್ಲಿ ಮಾಡ್ತಾ ಇರುವ ಅನ್ಯಾಯದ ಬಗ್ಗೆ ಮಹಿಹದ್ದಿನ ಹತ್ತಿರ ಹೇಳಿದಾಗ ಮಹಿಹದ್ದು ಅದನ್ನ ಕೇಳಿ ತುಂಬಾನು ಆಶ್ಚರ್ಯಪಟ್ಲು. ಅವಳಿಗೆ ಚಿಚುಕಾಗೆ ಮೇಲೆ ತುಂಬಾ ಕೋಪನೂ ಬಂತು. ತಕ್ಷಣ ಫೋನ್ ಮಾಡಿ ಚಿಚುಕಾಗೆನ ಮಹಿಹದ್ದು ಆಫೀಸ್ಗೆ ಬರ ಕೇಳಿದ್ಲು. ಆವಾಗ ಮಹಿಹದ್ದು ಕೋಪದಿಂದ, ಏನ್ ಚಿಚು ಇದು? ನಿಮ್ ಊರಿಂದ ನಿನ್ ಹೆಸರಲ್ಲಿ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ಊರಿನವರನ್ನ ತುಂಬಾ ಹಿಂಸಿಸ್ತಾ ಇದೆಯಂತೆ. ಅದು ಅಲ್ಲದೆ ಜಾಸ್ತಿ ಫೈನ್ ಬೇರೆ ಹಾಕ್ತಾ ಇದೆಯಂತೆ. ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಒಂದ್ ಕಂಪ್ಲೇಂಟ್ ಆದ್ರೂ ಬಂದ್ರೆ ಆಮೇಲೆ ನಿನ್ನ ಕೆಲ್ಸದಿಂದಾನೇ ತೆಗೆದ್ಬಿಡ್ತೀನಿ. ಹಾಗಂತ ಮಹಿಹದ್ದು ಚಿಚುಕಾಗಿನ ಸಿಕ್ಕಾಪಟ್ಟೆ ಬೈತು. ಅದು ಚಿಚುಕಾಗಿಗೆ ಅವಮಾನ ಅಂತ ಅನಿಸ್ತು. ಅವಳ ಹೆಸರಲ್ಲಿ ಕಂಪ್ಲೇಂಟ್ ಮಾಡಿದ್ದು ಟುನಿ ಅಂತ ಅವಳಿಗೆ ಗೊತ್ತಾಯ್ತು. ಟುನಿ ಮೇಲೆ ಸೇಟ್ ತೀಸ್ಕೊಳ್ಬೇಕು ಅಂತ ಇದ್ಲು. ನನ್ ಮೇಲೇನೆ ಚಾಡಿ ಹೇಳ್ತೀಯಾ? ಇರು, ನಿನ್ನನ್ನ ಏನ್ ಮಾಡ್ತೀನಿ ಅಂತ ನೋಡು. ಹಾಗಂತ ಚಿಚುಕಾಗೆ ಮನ್ಸಲ್ಲಿ ಅಂದ್ಕೊಂಡ್ಲು. ಮರುದಿನ ಬೆಳಗ್ಗೆನೆ ಅವಳು ಮೊದಲು ಹೋಗಿದ್ದು ಟುನಿ ಗುಬ್ಬಚ್ಚಿಯ ಮನೆಗೆ. ಟುನಿ, ನೀನು EB ಬಿಲ್ ಕಟ್ಲಿಲ್ಲ ಅಲ್ಲ, ಅದಕ್ಕೆ ಕರೆಂಟ್ ಕಟ್ ಮಾಡಕ್ ಬಂದಿದ್ದೀನಿ. ಆವಾಗ ಟುನಿ ಕೋಪದಿಂದ, ತಿಂಗಳಲ್ಲಿ 1ನೇ ತಾರೀಕೆ ನಾನು EB ಬಿಲ್ ಕಟ್ಬಿಡ್ತೀನಿ, ತಗೋ ರಸೀದು ನೋಡು. ಹಾಗಂತ EB ಬಿಲ್ ಪೇ ಮಾಡಿದಕ್ಕೆ ಅವಳು ರಸೀದನ್ನ ತೋರ್ಸದ್ಲು. ಅದನ್ನ ನೋಡಿದಾಗ ಚಿಚುಕಾಗಿಗೆ ಕೋಪ ತಲೆಗೆ ಹತ್ತಿತ್ತು. ಇದು ನಕಲಿ ರಸೀದು, ನೀನು ಬಿಲ್ ಕಟ್ಲೇ ಇಲ್ಲ, ನಾನು ಕರೆಂಟ್ ಕಟ್ ಮಾಡ್ತೀನಷ್ಟೇ. ಹಾಗಂತ ಹೇಳಿ ಚಿಚುಕಾಗಿ ಟುನಿ ಎಷ್ಟು ಹೇಳಿದ್ರು ಕೂಡ ಕೇಳದೆ ಅವಳ ಮನೆ ಕರೆಂಟ್ ವೈರನ್ನ ಕಟ್ ಮಾಡಿ ಅಲ್ಲಿಂದ ಹೋದ್ಲು. ಅದನ್ನು ನೋಡಿ ಟುನಿ ಗುಬ್ಬಚ್ಚಿಗೆ ತುಂಬಾನು ಕೋಪ ಬಂತು. ಆದ್ರೆ ಅವಳಿಂದ ಆವಾಗ ಚಿಚುಕಾಗೆನ ಏನೂ ಹೇಳಕ್ಕಾಗ್ಲೇ ಇಲ್ಲ. ಅವಳು ಕಂಪ್ಲೇಂಟ್ ಮಾಡಿದ್ರಿಂದಾನೇ ಚಿಚು ಈ ರೀತಿ ಮಾಡ್ತಾ ಇದ್ದಾಳೆ ಅನ್ನೋದು ಅವಳಿಗೆ ಚೆನ್ನಾಗಿ ತಿಳಿತು. ಅವಳು ಮನೆಯೊಳಗಡೆ ಹೋಗಿ ಕೂತ್ಕೊಂಡು ಏನ್ ಮಾಡ್ದಂತ ಯೋಚನೆ ಮಾಡ್ತಿದ್ದಾಗ ಸ್ಕೂಲ್ ಮುಗ್ದು ಬುಜ್ಜಿ ಮನೆಗ್ ಬಂದ್ಲು. ಆವಾಗ ಮನೆ ಕತ್ಲಾಗಿತ್ತು. ಅವಳ ತಾಯಿ ಬೇಜಾರಿಂದ ಕೂತ್ಕೊಂಡಿದ್ಲು. ಆವಾಗ ಬುಜ್ಜಿ ತಾಯಿಯ ಹತ್ತಿರ ಹೋಗಿ, ಏನಮ್ಮ ಮನೆ ಕತ್ಲಾಗಿದೆ, ನೀನ್ ಬೇರೆ ಹೀಗೆ ಕೂತ್ಕೊಂಡಿದ್ಯಾ? ಕರೆಂಟ್ ಏನಾದ್ರೂ ಇಲ್ವಾ? ಆವಾಗ ಟುನಿ ಗುಬ್ಬಚ್ಚಿ ನಡೆದಿದ್ದೇನು ಅಂತ ಬುಜ್ಜಿ ಹತ್ರ ಹೇಳಿದ್ಲು. ಅದನ್ನು ಕೇಳಿ ಬುಜ್ಜಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಿದ್ಲು. ಅಮ್ಮ, ಇವ್ರು ಯಾರನ್ನು ನಾವು ನಂಬಲೇಬಾರ್ದಮ್ಮ. ಕರೆಂಟ್ ನಂಬೋದ್ರಿಂದ ತಾನೇ ಇವರೆಲ್ಲರೂ ಈ ರೀತಿ ಮಾಡ್ತಾ ಇದ್ದಾರೆ. ನಾವು ಕರೆಂಟಿಗೋಸ್ಕರ ಇವರನ್ನ ನಮ್ದೇ ನಮ್ಮಿಷ್ಟಕ್ಕೆ ಕರೆಂಟ್ನ ಪ್ರೊಡ್ಯೂಸ್ ಮಾಡ್ಬೇಕಮ್ಮ. ಹಾಗಂತ ಹೇಳಿದಾಗ, ಏನ್ ಹೇಳ್ತಾ ಇದೀಯ ಬುಜ್ಜಿ ನೀನು? ಅಮ್ಮ, ಸೋಲಾರ್ ಪವರ್ ಅಮ್ಮ. ನಾವು ಸೋಲಾರ್ ಪ್ಯಾನೆಲ್ಗಳನ್ನ ತಗೊಂಡ್ ಬಂದು ನಮ್ಮ ಮನೆ ಮೇಲೆ ಇಡ್ಬೇಕು. ಆವಾಗ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬಿದ್ದ ತಕ್ಷಣ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಕರೆಂಟ್ನ ಬ್ಯಾಟ್ರಿಯಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಬ್ಯಾಟ್ರಿಯಲ್ಲಿರೋ ಪವರ್ನ ನಾವು ನಮ್ಮ ಮನೆಗೆ ಯೂಸ್ ಮಾಡ್ಕೊಳ್ಬಹುದು. ಕರೆಂಟ್ ಬಿಲ್ ಕಟ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಆವಾಗ ಚಿಚುಕಾಗಿ ನಮ್ಮ ಮನೆ ಹತ್ರನೂ ಬರಲ್ಲ, ನಮ್ಗೆ ಯಾವುದೇ ತೊಂದ್ರೆನೂ ಇರಲ್ಲ ಅಲ್ವಾ? ಹಾಗಂತ ಬುಜ್ಜಿ ಕೊಟ್ಟ ಐಡಿಯಾ ಟುನಿ ಗುಬ್ಬಚ್ಚಿಗೆ ತುಂಬಾನು ಇಷ್ಟ ಆಯ್ತು. ಮರುದಿನ ಬೆಳಗ್ಗೆನೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಸೋಲಾರ್ ಪ್ಯಾನೆಲ್ಗಳನ್ನ ತಗೊಂಡ್ ಬರೋದಕ್ಕೋಸ್ಕರ ಪಟ್ಟಣಕ್ಕೆ ಹೋದ್ರು. ಅಲ್ಲಿ ಅವ್ರ ಮನೆಗೆ ಎಷ್ಟು ಸೋಲಾರ್ ಪ್ಯಾನೆಲ್ಗಳು ಬೇಕೋ ಅದೆಲ್ಲಾನು ತಗೊಂಡು ಅದನ್ನ ಊರಿಗೆ ತಗೊಂಡ್ ಬಂದು ಅವರ ಮನೆಯ ಮೇಲೆ ಫಿಕ್ಸ್ ಮಾಡಿದ್ರು. ಆ ದಿನ ಸಂಜೆ ಸಮಯ ಸ್ವಿಚ್ ಆನ್ ಮಾಡಿದಾಗ ಟುನಿ ಗುಬ್ಬಚ್ಚಿ ಮನೆಯಲ್ಲಿದ್ದ ಲೈಟ್ ಎಲ್ಲಾನು ಉರಿತಾ ಇತ್ತು. ಹಾಗೇನೆ ಫ್ಯಾನ್ ಸ್ವಿಚ್ ಆನ್ ಮಾಡಿದಾಗ ಫ್ಯಾನ್ ಕೂಡ ಚೆನ್ನಾಗಿ ತಿರುಗ್ತಾ ಇತ್ತು. ಅದರ ನೋಡಿ ಟುನಿ ಹಾಗೂ ಬುಜ್ಜಿ ಸಂತೋಷಪಟ್ರು. ಆಮೇಲೆ ಟುನಿ ಊರಿನಲ್ಲಿರುವ ಎಲ್ಲ ಪಕ್ಷಿಗಳ ಹತ್ತಿರ ಆ ಸೋಲಾರ್ ಪ್ಯಾನೆಲ್ ಬಗ್ಗೆ ಹೇಳಿದ್ಲು. ಅವ್ರೆಲ್ರೂ ಇದನ್ನ ಮಾಡಿದ್ರೆ EB ಬಿಲ್ ಕಟ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತಾನು ಹೇಳಿದ್ಲು. ಅದನ್ನು ಕೇಳ್ತಾ ಇದ್ದ ಪಕ್ಷಿಗಳು ಎಲ್ರು ಕೂಡ ಟುನಿ ಕೊಟ್ಟ ಆ ಉತ್ಸಾಹದಲ್ಲಿ ಅವರ ಮನೆ ಮೇಲೇನೋ ಸೋಲಾರ್ ಪ್ಯಾನೆಲ್ಗಳನ್ನ ಫಿಕ್ಸ್ ಮಾಡಿದ್ರು. ಹೀಗೆ ಕೆಲವು ದಿನಗಳು ಹೋಯ್ತು. ಚಿಚುಕಾಗೆ ಪುನಃ EB ಬಿಲ್ ವಸೂಲ್ ಮಾಡೋದಕ್ಕೋಸ್ಕರ ಬಂದ್ಲು. ಹಾಗೆ ಬಂದ್ ನೋಡಿದಾಗ ಲೂಸಿ ಚೋಟು ಮನೆಯಲ್ಲಿ ಲೈಟ್ ಉರಿತಾ ಇತ್ತು. ಅದನ್ನ ನೋಡಿ, ನಾನು ಕರೆಂಟ್ ವೈರ್ ಕಟ್ ಮಾಡ್ದೆ ಅಲ್ವಾ, ಲೈಟೇ ಉರಿತಾ ಇದೆ. ಹಾಗಂತ ಅಂದ್ಕೊಂಡು ಅವಳು ಮನೆ ಪಕ್ಕದಲ್ಲಿ ಬಂದು ನೋಡಿದಾಗ ಎಲ್ಲರ ಮನೆ ಮೇಲೇನೋ ಸೋಲಾರ್ ಪ್ಯಾನೆಲ್ಗಳು ಇರೋದನ್ನ ನೋಡಿದಾಗ ಅವಳಿಗೆ ವಿಷಯ ಅರ್ಥ ಆಯಿತು. ಕರೆಂಟ್ಗೋಸ್ಕರ ನನ್ನನ್ನ ನಂಬಿ ಇಲ್ಲ, ಇನ್ನು ಇವ್ರಿಗೂ ನನಗೂ ಯಾವುದೇ ಸಂಬಂಧನೂ ಇರಲ್ಲ ಅಂತಾನು ಅಂದ್ಕೊಂಡ್ಲು. ಅವಳ ಅಧಿಕಾರ ಅಹಂಕಾರ ಎರಡು ಕೂಡ ಅವ್ರ ಮುಂದ್ಗಡೆ ಸೋತೋಯ್ತು ಅಂತ ಅವಳು ತುಂಬಾನೇ ನಾಚಿಕೆ ಪಟ್ಟು ಕೊನೆಗೆ ಏನು ಮಾಡಕ್ಕಾಗದೆ ಅಲ್ಲಿಂದ ಹೊರಟು ಅವಳ ಆಫೀಸ್ಗೆ ಹೋಗ್ಬಿಟ್ಲು. ಹೀಗೆ ಟುನಿ ಗುಬ್ಬಚ್ಚಿ ಎಲ್ಲರ ಹತ್ರನೂ ಹೇಳಿ ಅವ್ರ ಮನೆ ಮೇಲೆ ಸೋಲಾರ್ ಪ್ಯಾನೆಲ್ಗಳನ್ನ ಇಡ್ಸದ್ಲು.
ಎಲ್ರಿಗೂ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇತ್ತು. ಆದ್ರೆ ಯಾರು ಇವಾಗ ಇಬಿ ಬಿಲ್ ಕಟ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಬುಜ್ಜಿ ಕೊಟ್ಟ ಒಂದು ಚಿಕ್ಕ ಐಡಿಯಾ, ಟುನಿಯ ಧೈರ್ಯ, ಇದೆಲ್ಲಾನು ಸೇರಿ ಆ ಊರನ್ನ ದೊಡ್ಡ ಸಮಸ್ಯೆಯಿಂದ ಕಾಪಾಡಿತ್ತು.